ನಾನು ಲಾಸ್ಟ್ ವಿಡಿಯೋದಲ್ಲಿ ಎಲ್ಲಾ ವಿಡಿಯೋದಲ್ಲೂ ಕೂಡ ಹೇಳ್ತಿದ್ದೆ ಶಾರ್ದೂಲ್ ಅವ್ರನ್ನ ಬೆಂಗಳೂರು ಬುಲ್ಸ್ ತಗೊಬೇಕು ಅಂತ. ಆದ್ರೆ ಆ ವಿಡಿಯೋದಲ್ಲಿ ಕೆಲವೊಬ್ರು ಕೇಳ್ತಾ ಇದ್ರಿ, ಶಾರ್ದೂಲ್ ಬಿಟ್ರೆ ಬೇರೆ ವಿದೇಶಿ ಪ್ಲೇಯರ್ಗಳೇ ಇಲ್ವಾ, ಆ ಪ್ಲೇಯರ್ಸ್ ಯಾರಿದ್ದಾರೆ ಅನ್ನೋದ ಒಂದು ವಿಡಿಯೋ ಮಾಡುಗುರು ಅಂತ. ಬನ್ನಿ ಗುರು, ಅದಕ್ಕಾಗಿ ವಿಡಿಯೋ ಮಾಡ್ತಾ ಇದ್ದೀನಿ. ಅದಕ್ಕೂ ಮುಂಚೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ, ಪಟ್ಪಣ ಅಂತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗುರು. ಅದೇ ರೀತಿ ವಿಡಿಯೋ ಇಷ್ಟ ಲೈಕ್ ಮಾಡಿ, ವಿಡಿಯೋ ನಮ್ಮೆಲ್ಲ ಫ್ರೆಂಡ್ಸ್ ಕೂಡ ಶೇರ್ ಮಾಡಿ. ಬನ್ನಿ, ವಿದೇಶಿ ಆಟಗಾರರು ಟಾಪ್ 5 ಯಾರ್ಯಾರು ಬರ್ತಾರೆ ಅಂತ ನೋಡ್ಕೊಳ್ಳೋಣ. ಅದಕ್ಕೂ ಮುಂಚೆ ಹೇಳಿದ್ನಲ್ಲ, ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋ ನೋಡ್ತಾ ಇದ್ದೀರಾ ತುಂಬಾ ಜನ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ, 5ನೇ ಪ್ಲೇಸ್ ಅಲ್ಲಿ ಬರುವಂತದ್ದು ಜಾನ್ ಕುಲಿ ಅಂತ. ಇವರು ಬೆಂಗಾಲ್ ವಾರಿಯರ್ಸ್ಗೆ ಲಾಸ್ಟ್ ಇಯರ್ ಆಡಿದ್ರು. ಇವರು ಲಾಸ್ಟ್ ಇಯರ್ 2 ರೈಡಿಂಗ್ ಮಾತ್ರ ತಾಳಕ್ಕಾಗಿದ್ದು. ಇವ್ರ ಮೇಲೆ ಕೂಡ ಕಣ್ಣಿದೆ ಅಂತೆ ಬೆಂಗಳೂರು ಬುಲ್ಸ್ ಅವರು. ಈ ಸಲ ಪ್ಲಾನ್ ಏನಿದೆಯಪ್ಪ ಅಂದ್ರೆ ಅಲಿ ರಜಾ ಅವ್ರನ್ನ ಉಳಿಸ್ಕೊಂತಾರೆ, ಮತ್ತು ಅದೇ ರೀತಿ ಅಸ್ಗರ್ ಅವ್ರ ಇರ್ತಾರಲ್ಲ, ಅಲಿ ರಜಾ ಅವ್ರ ತರ ಇನ್ನೊಬ್ರು, ಅವ್ರನ್ನ ಆಕ್ಷನ್ಗೆ ಬಿಡ್ತಾರಂತೆ. ಅವ್ರನ್ನ ಬಿಟ್ಬಿಟ್ಟು ರೀಬೈ ಮಾಡ್ಬೋದು, ಅಥವಾ ಅವ್ರ ಬದಲು ಈಗ ನಾನು ಹೇಳ್ತಾ ಇದ್ದೇನೆ 5 ಜನದಲ್ಲಿ ಯಾರು ಒಬ್ರನ್ನ ತಗೊಬಹುದು, ಅಥವಾ ಅವ್ರ ಜೊತೆಗೆ ಇನ್ನೊಬ್ಬ ವಿದೇಶಿ ಆಟಗಾರನ್ನು ಕೂಡ ತಗೊಬಹುದು. 4 ಜನ ವಿದೇಶಿ ಆಟಗಾರನ್ನು ತಗೊಳ್ಳೋ ಚಾನ್ಸ್ ಇದೆ ಒಂದು ಟೀಮ್ಗೆ. ಅದರಿಂದ ಈಗ ಅಸ್ಗರ್ ಅವ್ರನ್ನ ಬಿಟ್ಟೇ ಬಿಡ್ತಾರೆ ಈ ಸಲ ಆಕ್ಷನ್ಗೆ ಬೆಂಗಳೂರು ಬುಲ್ಸ್ ಅವರು. ಜಾನ್ ಕುಲಿ ಅವ್ರನ್ನ ಟಾರ್ಗೆಟ್ ಮಾಡಬಹುದು ಮೊದಲನೇ ಚಾಯ್ಸ್ ಆಗಲ್ಲ, 5ನೇ ಚಾಯ್ಸ್ ಆಗಿ ಜಾನ್ ಕುಲಿ ಅವ್ರನ್ನ ಟಾರ್ಗೆಟ್ ಮಾಡ್ತಾರೆ. ಲಾಸ್ಟ್ ಇಯರ್ ಬೆಂಗಾಲ್ ವಾರಿಯರ್ಸ್ಗೆ ಆಡಿ ಕೇವಲ 2 ಪಾಯಿಂಟ್ ಮಾತ್ರ ತಗೊಂಡಿದ್ರು. ಇನ್ನು ನೆಕ್ಸ್ಟ್ 4ನೇ ಪ್ಲೇಸ್ಗೆ ಬರುವಂತದ್ದು ಮೊಹಮ್ಮದ್ ನಬಿ ಬಕ್ಸ್ ಅವ್ರು ಗೊತ್ತಲ್ಲ, ನಬಿ ಬಕ್ಸ್ ಸಖತ್ತಾಗಿ ಆಡ್ತಾ ಇದ್ದಾರೆ. ಆದ್ರೆ ಇತ್ತೀಚೆಗೆ ಅವ್ರ ಒಂದು ಹೆಸರು ಒಂಥರ ನಾಪತ್ತೆ ಆದ ರೀತಿ ಆಗಿದೆ. ಮತ್ತೆ ಅವ್ರನ್ನ ಬೆಂಗಳೂರು ಬುಲ್ಸ್ ತಗೊಂಡು ಒಂದು ಚಾನ್ಸ್ ಕೊಡುತ್ತಾ ನೋಡ್ಬೇಕು. ಇನ್ನು 3ನೇ ಪ್ಲೇಸ್ಗೆ ಬರುವಂತದ್ದು ನಮ್ಮ ಬೆಂಗಳೂರು ಬುಲ್ಸ್ ನಲ್ಲಿ ಇದ್ದಂತಹ ಅಸ್ಗರ್ ಅವರು. ಇವ್ರನ್ನ ರೀಬೈ ಮಾಡ್ಕೊಬಹುದು. ಬೆಂಗಳೂರು ಬುಲ್ಸ್ ಏನಾರು ಇವ್ರು ಬೇಕೇ ಬೇಕು ನಮ್ಗೆ, ಇರ್ಲಿ ಬಿಡು ನಮ್ಮ ಟೀಮ್ ಅಲ್ಲೇ ಚೆನ್ನಾಗಿ ಆಡಿದ್ದಾರೆ, ಲಾಸ್ಟ್ ಇಯರ್ ಒಂದು ಭರವಸೆನ ಕೊಟ್ಟಿದ್ದಾರೆ ಅನ್ನೋದಾದ್ರೆ ಬೆಂಗಳೂರು ಬುಲ್ಸ್ ಇವ್ರನ್ನ ರೀಬೈ ಮಾಡ್ಕೊಳ್ತಾರೆ. ಇಲ್ಲ ಅಂದ್ರೆ ಇವ್ರನ್ನ ಆಕ್ಷನ್ಗೆ ಬಿಟ್ಬಿಟ್ಟು ಮತ್ತೆ ಇವ್ರನ್ನ ತಗೊಳ್ಳೋ ಕಡೆನೆ ನೋಡೋದಿಲ್ಲ, ಇವ್ರು ಏನಾದ್ರು ಭರವಸೆನ ಕೊಟ್ಟಿಲ್ಲ ಅಂದ್ರೆ. ಇನ್ನು ನೆಕ್ಸ್ಟ್ 2ನೇ ಪ್ಲೇಸ್ ಅಲ್ಲಿ ಬರುವಂತದ್ದು ಫಜಲ್ ಅಗ್ರಚಲಿ ಅವರು. ಒಳ್ಳೆ ಡಿಫೆಂಡರು, PKL ಅಲ್ಲಿ ಹೈಯೆಸ್ಟ್ ಟ್ಯಾಕಲ್ ಪಾಯಿಂಟ್ಸ್ ನ ಹೊಂದಿರುವಂತಹ ಪ್ಲೇಯರ್ ಯಾರು ಇದ್ದಾರೆ ಅಂದ್ರೆ ಅದು ಫಜಲ್ ಅಗ್ರಚಲಿ ಅವರು. ಅದರಿಂದ ಫಜಲ್ ಅಗ್ರಚಲಿ ಅವ್ರನ್ನ ಡೆಲ್ಲಿ ಅವರು ಈ ಸಲ ಬಿಡೋ ಚಾನ್ಸಸ್ ಜಾಸ್ತಿ ಇದೆ. ಹೋದ್ ಸಲ ಸಖತ್ತಾಗಿ ಆಡಿದ್ರು ಕೂಡ ಈ ಸಲ ಅವ್ರನ್ನ ಆಕ್ಷನ್ಗೆ ಬಿಡೋ ಚಾನ್ಸಸ್ ಅಂತೂ ಜಾಸ್ತಿ ಇದೆ. ಅದರಿಂದ ಫಜಲ್ ಅಗ್ರಚಲಿ ಅವರ ಮೇಲೆ ಬೆಂಗಳೂರು ಬುಲ್ಸ್ ಅವರ ಕಣ್ಣು ಇದ್ದೇ ಇರುತ್ತೆ. ಅವರು ರೈಡಿಂಗ್ ಕೂಡ ಮಾಡ್ತಾರೆ ಗುರು. ಆದ್ರೆ PKL ಅಷ್ಟಾಗಿ ರೈಡ್ ಮಾಡಿಲ್ಲ, ನೋಡ್ಬೋದು ನೀವು. ಅವಾಗ ಮಧ್ಯ ರೈಡ್ ಮಾಡಿ ರೈಡ್ ಪಾಯಿಂಟ್ ಬೋನಸ್ ಯಾವ ರೀತಿ ಕದೀತಾರೆ ಅಂತ. ಸಖತ್ ರೈಡರು. ಇನ್ನು ಎಲ್ಲಾ ದಿನನೂ ಹೇಳೋ ರೀತಿ ಮೊದಲನೇ ಪ್ಲೇಸ್ಗೆ ಬರುವಂತದ್ದು ಯಾವಾಗ್ಲೂ ಕೂಡ ಮೊಹಮ್ಮದ್ ರೆಜಾ ಚಿಯಾನಿ ಶಾರ್ದೂಲ್ ಗುರು. ಈ ಪ್ಲೇಯರ್ ಎಲ್ಲೇ ನೋಡಿ ಆಲ್ರೌಂಡರ್ಸ್, ಕಬಡ್ಡಿಲಿ ಇಡೀ ವರ್ಲ್ಡ್ ಅಲ್ಲೇ ಆಲ್ರೌಂಡರ್ಸ್ ಅಂದ್ರೆ ಕಬಡ್ಡಿಲಿ ಟಾಪ್ ಪ್ಲೇಸ್ಗೆ ಈ ಪ್ಲೇಯರ್ ಬಂದೇ ಬರ್ತಾರೆ. ಅದರಿಂದ ಬೆಂಗಳೂರು ಬುಲ್ಸ್ ನ ಫಸ್ಟ್ ಪ್ರಿಫರೆನ್ಸ್ ಮೊಹಮ್ಮದ್ ರೆಜಾ ಚಿಯಾನಿ ಅವರಾಗಿರ್ತಾರೆ. ಮೊಹಮ್ಮದ್ ರೆಜಾ ಚಿಯಾನಿ ಅವ್ರನ್ನೇ ಫಸ್ಟ್ ಪ್ರಿಫರೆನ್ಸ್ ಆಗಿ ನೋಡ್ತಾರೆ. ಇವ್ರನ್ನ ತಗೊಂಡ್ರು ಅಂದ್ರೆ ಡೈರೆಕ್ಟ್ ಫೈನಲ್ಗೆ ಹೋಗೋ ರೀತಿ ಟಿಕೆಟ್ ಸಿಗ್ತಾ ಇದೆ ಎಲ್ಲಾ ಟೀಮ್ಗಳಿಗೂ ಕೂಡ. ಅದರಿಂದ ಬೆಂಗಳೂರು ಬುಲ್ಸ್ 2018 ಆದ್ಮೇಲೆ ಕಪ್ಪೆ ಗೆದ್ದಿಲ್ಲ, ಇವಾಗ ಇವ್ರನ್ನ ತಗೊಂಡು ಡೈರೆಕ್ಟ್ ಫೈನಲ್ ಟಿಕೆಟ್ ನ ತಗೊಳ್ಳೋಣ ಅನ್ನೋ ರೀತಿ ಏನಾದ್ರು ಯೋಚನೆ ಮಾಡಿ ಇವ್ರ ಮೇಲೆ 2 ಕೋಟಿ ಇನ್ವೆಸ್ಟ್ ಮಾಡಿ ಇವ್ರನ್ನ ಬೈ ಮಾಡ್ಕೊಳ್ಳುತ್ತಾ ಅನ್ನೋದನ್ನ ನೋಡೋಣ. ಇದಾಗಿತ್ತು ಇವತ್ತಿನ ಟಾಪ್ 5 ವಿದೇಶಿ ಆಟಗಾರರು. ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ, ಪಟ್ಪಟ್ ಅಂತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದ್ರ ಬಗ್ಗೆ ನಿಮ್ಗೆ ಅನ್ಸುತ್ತೆ ಅನ್ನೋದನ್ನ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಗೈಸ್.